ನಿಮ್ಮ ದೇಹ ಫಿಟ್ ಆಗಿರಲು ಈ 25 ನಿಯಮಗಳನ್ನು ಪಾಲಿಸಿ. 1. ಸ್ಕೂಟರ್, ಕಾರ್ ಬಳಕೆಯನ್ನು ತಪ್ಪಿಸಿ. ಇದರಿಂದ ದೇಹ ಶಕ್ತಿಯುತವಾಗುವುದಲ್ಲದೆ ಆಲಸ್ಯವೂ ಸಹ ಕಡಿಮೆಯಾಗುತ್ತದೆ. ಜೊತೆಗೆ ಪಕ್ಷಿಗಳ ಚಿಲಿಪಿಲಿ ಸದ್ದು, ಆಹ್ಲಾದಕರ ವಾತಾವರಣದಿಂದ ನಿಮ್ಮ ಮನಸ್ಸು ಸಹ ಉಲ್ಲಾಸಗೊಳ್ಳುತ್ತದೆ. 2. ಆಹಾರ ಸೇವಿಸುವಾಗ ಸಾಕಷ್ಟು ಎಚ್ಚರವಿರಲಿ. ಹಸಿವಾದಾಗ ಮಾತ್ರ ಸೇವಿಸಿ. ಸುಖ ಸುಮ್ಮನೆ ಸಿಕ್ಕಿದ್ದನ್ನೆಲ್ಲ ವೇಳೆಯಲ್ಲದ ವೇಳೆಯಲ್ಲಿ ತಿನ್ನಬೇಡಿ. ದೇಹಕ್ಕೆ ಅಗತ್ಯವಾದಷ್ಟು ಮಾತ್ರ ಊಟ ಮಾಡಿ. ಊಟದ ಪ್ರತಿ ತುತ್ತನ್ನು ಆನಂದಿಸಿ. ರಾತ್ರಿ ವೇಳೆ ಸರಳ ಆಹಾರವಿರಲಿ. ಪೌಷ್ಟಿಕಾಂಶವುಳ್ಳ ಆಹಾರ ಸೇವಿಸಿ. 3. ಫಿಟ್ ಆಗಿರುವುದು ಎಂದರೆ ಯಾವಾಗಲೂ ಜಿಮ್ನಲ್ಲಿ ಬೆವರು ಸುರಿಸಬೇಕೆಂದಿಲ್ಲ. ಬದಲಾಗಿ ದೇಹವನ್ನು ಸಾಕಷ್ಟು ಆಕ್ಟಿವ್ ಆಗಿ ಇಟ್ಟುಕೊಂಡರೂ ಸಾಕು. ಎಲಿವೇಟರ್ ಬದಲು ಮೆಟ್ಟಿಲುಗಳನ್ನು ಬಳಸಿ. ಟಿವಿ ಜಾಹೀರಾತು ವಿರಾಮದ ಸಮಯದಲ್ಲಿ ಅತ್ತಿಂದಿತ್ತ ಓಡಾಡಿ. ನೆನಪಿನಲ್ಲಿಡಿ, ವ್ಯಾಯಾಮವು ಪರಿಣಾಮಕಾರಿಯಾಗಿರಲು ತೀವ್ರವಾಗಿರಬೇಕಾಗಿಲ್ಲ. ಯಾವುದೇ ಚಟುವಟಿಕೆಯು ನಿಮ್ಮ ಹೃದಯಕ್ಕೆ ಬಹಳ ಒಳ್ಳೆಯದು. 4. ಫಿಟ್ನೆಸ್ ಕೇವಲ ದೈಹಿಕ ಆರೋಗ್ಯಕ್ಕೆ ಸಂಬಂಧಿಸಿದಿಲ್ಲ, ಅದು ಮಾನಸಿಕ ಸ್ವಾಸ್ಥ್ಯಕ್ಕೂ ಸಂಬಂಧಿಸಿದೆ ಮತ್ತು ಅದರ ದೊಡ್ಡ ಭಾಗ ನಮ್ಮೊಂದಿಗೆ ನಾವು ಸ್ವಚರ್ಚೆ ಮಾಡುವುದು. ನ್ಯೂನತೆಗಳು ಅಥವಾ ತಪ್ಪುಗಳ ಮೇಲೆ ಕೇಂದ್ರೀಕರಿಸುವ ಬದಲು ತಮ್ಮ ಪ್ರಗತಿ ಮತ್ತು ಸಾಧನೆಗಳನ್ನು ಎಷ್ಟೇ ಚಿಕ್ಕದಾಗಿದ್ದರೂ ಅದನ್ನು ಸಂಭ್ರಮಿಸಿ. 5. ನಿಮಗೆ ಇಷ್ಟವಾಗುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದಲೂ ಸಹ ಆರೋಗ್ಯಕ್ಕೆ ಬಹಳ ಲಾಭವಿದೆ. ಇದನ್ನು ಕಡೆಗಣಿಸದಿರಿ. 6. ನಡೆಯುವಾಗ ಹೆಚ್ಚು ತಲೆ ಬಾಗಿಸುವುದು, ಬೆನ್ನು ಬಾಗಿಸುವುದು, ಹೊಟ್ಟೆ ಮುಂದಕ್ಕೆ ಚಾಚಿ ನಡೆಯುವುದು ಇವುಗಳನ್ನು ತಪ್ಪಿಸಿ. 7. ದಪ್ಪವಾಗಿರುವವರು ಮೈ ಕರಗಿಸಬೇಕಾದರೆ ತಮ್ಮ ದಿನನಿತ್ಯದ ಬಳಕೆಯಲ್ಲಿ ಅನ್ನ, ತುಪ್ಪ, ಕೊಬ್ಬಿನ ಪದಾರ್ಥಗಳನ್ನು, ಕರಿದ ತಿಂಡಿಗಳ ಸೇವನೆ ಆದಷ್ಟು ಕಡಿಮೆ ಮಾಡಬೇಕು. 8. ಪ್ರತಿನಿತ್ಯ ಹೆಚ್ಚು ತರಕಾರಿ, ಹಣ್ಣು, ಹಣ್ಣಿನ ರಸ ಸೇವಿಸಬೇಕು. ಸಕ್ಕರೆಯ ಬದಲು ಜೇನುತುಪ್ಪ ಅಥವಾ ಬೆಲ್ಲ ಉಪಯೋಗಿಸಿದರೆ ತುಂಬಾನೇ ಒಳ್ಳೆಯದು. 9. ಸ್ವಲ್ಪ ದಿನ ವ್ಯಾಯಾಮ, ವಾಕಿಂಗ್ ಯಾವುದನ್ನು ಮಾಡಿ ಬಿಡಬಾರದು. ಯಾವಾಗಲೂ ಇವುಗಳನ್ನು ಮಾಡುತ್ತಲೇ ಇರಬೇಕು. 10. ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಹಾಗಾಗಿ ವಾರದ ಅಂತ್ಯದಲ್ಲಿ ದೂರದ ಸ್ಥಳಕ್ಕೆ ವಾಕಿಂಗ್ ಹೋಗಿ, ಕೆಲಸ, ಬೈಕು ಸವಾರಿ ಮಾಡಿ ಅಥವಾ ಉದ್ಯಾನವನದಲ್ಲಿ ನಡೆದಾಡಿ. 11. ತೂಕ ನಷ್ಟಕ್ಕೆ ಫೈಬರ್ ಮತ್ತು ಪ್ರೋಟೀನ್ ಸಮೃದ್ಧವಾಗಿರುವ ಆಹಾರ ತಿನ್ನಬೇಕು. ನಾರಿನಾಂಶವಿರುವ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಹೊಟ್ಟೆಯು ಹೆಚ್ಚು ಕಾಲ ತುಂಬಿರುತ್ತದೆ. ಇದರಿಂದಾಗಿ ಅನಗತ್ಯ ಆಹಾರ ಸೇವನೆ ನಿಲ್ಲುತ್ತದೆ. ಇದಷ್ಟೇ ಅಲ್ಲದೆ ಪ್ರತಿದಿನ ಆಹಾರದೊಂದಿಗೆ ಹುಳಿ ಮೊಸರು ಮತ್ತು ಸಲಾಡ್ ಅನ್ನು ಸೇರಿಸಿಕೊಳ್ಳಿ. 12. ಪ್ರತಿದಿನ ದೇಹವನ್ನು ಹೈಡ್ರೀಕರಿಸಲು ಹೆಚ್ಚಾಗಿ ನೀರು ಕುಡಿಯಿರಿ. ಇದು ದೇಹದಿಂದ ವಿಷವನ್ನು ಹೊರಹಾಕುತ್ತದೆ ಮತ್ತು ಹೊಟ್ಟೆಯನ್ನು ಶುದ್ಧಗೊಳಿಸುತ್ತದೆ. ಇದರಿಂದಾಗಿ ದೇಹದ ತೂಕವನ್ನು ಸುಲಭವಾಗಿ ಇರಿಸಿಕೊಳ್ಳಬಹುದು. 13. ನೀವು ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ರಾತ್ರಿ 8 ಗಂಟೆಯೊಳಗೆ ಊಟ ಮಾಡಿ. ಆಗ ನಿಮಗೆ ವಾಕಿಂಗ್ ಮಾಡಲು ಸಮಯ ಸಿಗುತ್ತದೆ. ಇದಲ್ಲದೆ ಆಹಾರವು ಸುಲಭವಾಗಿ ಜೀರ್ಣವಾಗುತ್ತದೆ. ಆದರೆ ತಿಂದ ತಕ್ಷಣ ಮಲಗುವುದರಿಂದ ಆಸಿಡ್ ರಿಫ್ಲಕ್ಸ್ ಮತ್ತು ಆಸ್ಪಿನಂತಹ ಸಮಸ್ಯೆಗಳು ಉಂಟಾಗಬಹುದು. ಹಾಗಾಗಿ ವಾಕಿಂಗ್ ಮಾಡಿ ಬೇಗ ಮಲಗಿ. ಜೊತೆಗೆ ರಾತ್ರಿ ಹೊತ್ತು ಹೆಚ್ಚಾಗಿ ನಿದ್ರೆ ಮಾಡುವುದು ಸಹ ಮುಖ್ಯ. ಸರಿಯಾಗಿ ನಿದ್ರೆ ಮಾಡದಿದ್ದರೆ ಚಯಾಪಚಯವು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಇದು ದೇಹದ ತೂಕದ ಮೇಲೆ ಪರಿಣಾಮ ಬೀರುತ್ತದೆ. 14. ನಿಯಮಿತ ಸಾಮಾಜಿಕ ಸಂವಹನಗಳು ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಅಗತ್ಯ. ಸ್ನೇಹಿತರು, ಕುಟುಂಬ ಅಥವಾ ಸಹೋದ್ಯೋಗಿಗಳೊಂದಿಗೆ ತೊಡಗಿಸಿಕೊಳ್ಳುವುದು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ, ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಅರಿವಿನ ಕಾರ್ಯವನ್ನು ಹೆಚ್ಚಿಸುತ್ತದೆ. ದೀರ್ಘಾವಧಿಯ ಸಂತೋಷ ಮತ್ತು ಆರೋಗ್ಯದಲ್ಲಿ ಬಲವಾದ ಸಾಮಾಜಿಕ ಸಂಪರ್ಕಗಳು ಪ್ರಮುಖ ಅಂಶವಾಗಿದೆ ಎಂದು ಸಂಶೋಧನೆ ಹೇಳುತ್ತದೆ. 15. ವ್ಯಾಯಾಮ, ಜಿಮ್ನಂತಹ ಯಾವುದೇ ಅಭ್ಯಾಸಗಳು ಒಂದೇ ಸಮನೆ ಹೆಚ್ಚು ಸಮಯ ಮಾಡುವುದು ಒಳ್ಳೆಯದಲ್ಲ. ಮಿತಿಯಲ್ಲಿ ಮಾಡಿದರೆ ಮಾತ್ರ ಆರೋಗ್ಯಕರ. 16. ಎಲ್ಲ ದಿನವೂ ಇದೇ ಸಮಯದಲ್ಲಿ ಇದೇ ಕೆಲಸವನ್ನು ಮಾಡುತ್ತೇನೆ ಎಂದುಕೊಳ್ಳುವುದು ತಪ್ಪು. ಯಾಕೆಂದರೆ ದಿನವೂ ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ದಿನದ ಯಾವುದೇ ಸಮಯದಲ್ಲಾದರೂ
ಜಿಮ್ ಇತ್ಯಾದಿ ವ್ಯಾಯಾಮಗಳನ್ನು ಮಾಡುವುದಕ್ಕೆ ಮಾನಸಿಕವಾಗಿ ಸಿದ್ಧರಾಗಬೇಕು. ಆಗ ಯಾವುದೇ ಅಡಚಣೆಯೂ ಇಲ್ಲದೆ ದಿನವೂ ವ್ಯಾಯಾಮವನ್ನು ಮಾಡಬಹುದು. 17. ಹೃದಯ ಬಡಿತವನ್ನು ಮಾಪನ ಮಾಡುವ ಸಾಧನ ಸದಾ ನಿಮ್ಮ ಬಳಿಯಲ್ಲಿರಲಿ. ನಿಮ್ಮ ಹೃದಯ ಬಡಿತ ಕಡಿಮೆ ಇದ್ದರೆ ನೀವು ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸುತ್ತಿಲ್ಲ ಎಂದರ್ಥ. ಹೃದಯ ಬಡಿತವು ಅಧಿಕವಾಗಿದ್ದರೆ ಅದು ಅಪಾಯ. ಆದ್ದರಿಂದ ಸರಿಯಾದ ನಿರ್ವಹಣೆ ಅತ್ಯಗತ್ಯ. 18. ನೀವು ಕುಳಿತುಕೊಳ್ಳುವಾಗ ನಿಮಗೆ ಅತ್ಯಂತ ಸರಿ ಎನಿಸುವ ರೀತಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಕಣ್ಣಿನ ನೇರಕ್ಕೆ ವಸ್ತುಗಳು ಕಾಣುವ ಹಾಗೆ ಕುಳಿತುಕೊಳ್ಳಿ. 19. ನೀವು ಜೋರಾಗಿ ನಗುವಾಗ ಅಥವಾ ಸಂತೋಷದಿಂದಿರುವಾಗ ನಿಮ್ಮ ದೇಹವು ಸರಳವಾಗಿ ನಿಮ್ಮ ದೇಹ ಉತ್ತಮ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಒತ್ತಡ ಮಟ್ಟವನ್ನು ಕಡಿಮೆಗೊಳಿಸುತ್ತದೆ. ಕಾಮಿಡಿ ವಿಡಿಯೋಗಳನ್ನು ಹೆಚ್ಚಾಗಿ ನೋಡಿ. ಇದರಿಂದ ನಿಮ್ಮ ಮನಸ್ಸು ಕೂಡ ಉಲ್ಲಾಸದಿಂದಿರುತ್ತದೆ. 20. ಫಲಿತಾಂಶಕ್ಕಾಗಿ ಆತುರ ಬೇಡ. ಈ ಎಲ್ಲ ಸಲಹೆಗಳನ್ನು ಪಾಲಿಸುವಾಗ ಅದರಲ್ಲಿ ಏಳು ಬೀಳುಗಳಿರುತ್ತವೆ. ಅದರ ಬಗ್ಗೆ ಹೆಚ್ಚಾಗಿ ಯೋಚಿಸದೆ ತಾಳ್ಮೆಯಿಂದ ಫಲಿತಾಂಶಗಳನ್ನು ನಿರೀಕ್ಷಿಸಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.